ಕವನ ಬ್ಲಾಕ್ ಆಗುವುದನ್ನೇ ಕಾದಿದ್ದಂತೆ ಅವರ ಅಪ್ಪ ಅವಳನ್ನು ಬೆಂಗಳೂರಿನಲ್ಲಿದ್ದ ಅವರ ತಮ್ಮನ ಮನೆಯಲ್ಲಿ ಬಿಟ್ಟರು. ಪಾಸಾದ ನರಸಿಂಹ ಡಿಗ್ರಿ ಕಾಲೇಜಿಗೆ ಸೇರಿದ. ಕವನ ಇಲ್ಲದ ಕಾಲೇಜ್ ಅವನಿಗೆ ಖಾಲಿ ಖಾಲಿ ಅನ್ನಿಸುತ್ತಿತ್ತು. ಇದಕ್ಕಿಂತ ಅವನ ಕನಸು ದೊಡ್ಡದಾಗಿತ್ತು. ಸೊ ಅವನ ಗಮನವೆಲ್ಲ ಓದುವ ಕಡೆ ಹೋಯಿತು. ಲಾಯರ್ ಆಗೋ ಕನಸು ಕಟ್ಟಿದ್ದ ಅವನ ಲೈಫಲ್ಲಿ ವಿಧಿ ಬೇರೆನೇ ಬರೆದಿತ್ತು. ಕೆಲ ತಿಂಗಳುಗಳು ಕಾಲೇಜಿಗೆ ಹೋದ ನಂತರ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಮುಂದೆ ಓದೋಕೆ ಆಗದೆ ತನ್ನ ಎಜುಕೇಷನ್ ಜರ್ನಿಯನ್ನು ಸ್ಟಾಪ್ ಮಾಡಬೇಕಾಯಿತು. ಲೈಫ್ ಅಂದ್ರೇ ಹೀಗೆ ಅಲ್ವಾ? ನಾವೇನೋ ಅಂದುಕೊಳ್ತೀವಿ, ಆದರೆ ಲೈಫ್ ಬೇರೇನೋ ಕೊಡುತ್ತೆ. ಇವನ ಕನಸಿಗೆ ತಣ್ಣೀರು ಎರಚಿದ. ಹಣದ ಕೊರತೆಯನ್ನು ದೂರ ಮಾಡೋಕ್ಕೆ ಮನೆಯಲ್ಲಿ ಯಾರಿಗೂ ಹೇಳದೆ 500 ರೂಪಾಯಿಗಳನ್ನು ತೆಗೆದುಕೊಂಡು ಬೆಂಗಳೂರಿನ ಬಸ್ ಹತ್ತಿದ್ದ ನರಸಿಂಹ. ತನ್ನವರ ಮುಂದೆ ಸೋತ ಪ್ರತಿಯೊಬ್ಬರಿಗೂ ಕಾಣದ ಕೈಯೊಂದು ಕೈ ಬೀಸಿ ಕರೆದಂತೆ ನಮ್ಮ ಬೆಂಗಳೂರು. ಯಾವ ಮೂಲೆಯಿಂದಾದರೂ ಜಾತಿ, ಧರ್ಮ, ಮೇಲು ಕೀಳು, ಕಿರಿಯ ಹಿರಿಯ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ತನ್ನೊಳಗೆ ಸ್ವಾಗತಿಸಿ ಬದುಕಿಗೊಂದು ಅರ್ಥ ಕೊಡಿಸುವ ನಮ್ಮ ರಾಜಧಾನಿ ಎಷ್ಟೋ ಜೀವಗಳಿಗೆ ಜೀವನ ಕೊಟ್ಟಿದೆ. ಬೆಂಗಳೂರಿನಲ್ಲಿದ್ದ ಚಿಕ್ಕಮ್ಮನ ಮನೆಗೆ ಬಂದ ನರಸಿಂಹ ಈಗ ಕೆಲಸ ಹುಡುಕುವ ಯೋಚನೆಯಲ್ಲಿದ್ದ. ಆದರೆ ಅವನ ಚಿಕ್ಕಮ್ಮನಿಗೆ ಅವನು ಮನೆಯಲ್ಲಿ ಹೇಳದೆ ಬಂದಿರುವುದು ತಿಳಿದು ಮನಸ್ಸಿನಲ್ಲೇ ಇವ ಮೊದಲೇ ಕೋಪಿಷ್ಟ, ಯಾರ ಜೊತೆ ಜಗಳ ಮಾಡಿಕೊಂಡು ಊರು ಬಿಟ್ಟು ಬಂದಿದ್ದಾನೋ ಎಂದು ಯೋಚಿಸಿ ವಾಪಸ್ ಹೋಗುವಂತೆ ಬುದ್ಧಿ ಹೇಳಿದರು. ಅವರೇನೋ ಕಳುಹಿಸಿದರು. ಆದರೆ ಆಟಗಾರ ನರಸಿಂಹ ದುಡಿಯೋಕೆ ಅಂತ ಊರು ಬಿಟ್ಟು ಬಂದು ಈಗ ಖಾಲಿ ಕೈಯಲ್ಲಿ ಹೋಗ್ತಾನಾ? ಬೆಂಗಳೂರಲ್ಲೇ ಉಳಿದ. ಅಪರಿಚಿತ ಊರು, ಪರಿಚಯದವರೂ ಇಲ್ಲ. ಕೈಯಲ್ಲಿದ್ದ ಸ್ವಲ್ಪ ಹಣನೂ ಖಾಲಿಯಾಯಿತು. ಆದರೂ ಅವನಿಗೆ ಎಲ್ಲಿ ಕೆಲಸ ಸಿಗಲಿಲ್ಲ. ಕೈಯಲ್ಲಿ ಕೆಲಸ ಇಲ್ಲ, ಖಾಲಿ ಜೇಬು, ಹಸಿದ ಹೊಟ್ಟೆ, ಗೊತ್ತೇ ಇರದ ಊರು. ಖಾಲಿ ಕೈಯಲ್ಲಿನ ಬೆಂಗಳೂರು ಜೀವನನ ಇನ್ನೂ ಹೆಚ್ಚಾಗಿ ವಿವರಿಸಬೇಕಿಲ್ಲ ಅಂದುಕೊಳ್ತೀನಿ. ಆದರೆ ಒಂದಂತೂ ನಿಜ, ನಾನು ವಿವರಿಸುವಲ್ಲಿ ಸೋತಿರಬಹುದು. ಅವನು ಪಟ್ಟ ನೋವು ಪದಗಳಿಗೂ ಸಿಗದಷ್ಟಿದೆ ಎಂಬುದನ್ನು ಊಹಿಸುವಲ್ಲಿ ನಾನು ಸೋತಿಲ್ಲ. ಈ ನೋವು, ಹತಾಶೆ, ಅಲೆದಾಟ ಅವನ ಜೀವನದ ಹೊಸ ಅಧ್ಯಾಯವನ್ನೇ ತೆರೆಯಿತು. ತುಂಬ ಹುಡುಕಾಟದ ನಂತರ ಒಂದು ಕಡೆ ಸಿಮ್ ಪ್ರಮೋಟರ್ ಆಗಿ ಕೆಲಸ ಸಿಕ್ತು. ಒಬ್ಬ ಹೊಸ ಸ್ನೇಹಿತ ಕೂಡ ಸಿಕ್ಕ. ಎಷ್ಟೋ ದಿನಗಳ ಹುಡುಕಾಟ, ದುಡ್ಡು ಇಲ್ಲದೆ ಮಾಡಿದ ಉಪವಾಸ ಅಲ್ಲಿಗೆ ಕೊನೆಯಾಗಿತ್ತು. ಕೈಯಲ್ಲಿ ಒಂದು ಕೆಲಸ, ಜೀವನ ನಡೆಸುವಷ್ಟು ಸಂಬಳ, ಬದುಕು ಕಟ್ಟಿಕೊಳ್ಳೋ ಅಲೆದಾಟದಲ್ಲಿ ಅಲೆಮಾರಿಯಾಗಿದ್ದ ಅವನ ಜೀವನ ಒಂದು ಹಂತಕ್ಕೆ ಬಂತು. ಎಲ್ಲ ಸರಿ ಹೋಗೋಕೆ ಇದು ಕಥೆಯಲ್ಲ, ಜೀವನ. ಒಂದು ದಿನ ಅವನ ಫೋನ್ಗೆ ಕಾಲ್ ಬಂತು. ಆ ಕಡೆಯಿಂದ ಕವನ ಫ್ರೆಂಡ್, ನರಸಿಂಹ, ಕವನ ಮದುವೆ ಫಿಕ್ಸ್ ಆಗಿದೆ, ನಿಂಗೆ ಹೇಳಿಲ್ವಾ ಅವಳು ಅಂತ ಕೇಳ್ತಾಳೆ. ಇವನಿಗೆ ಕಾಲೇಜ್ ಬಿಟ್ಟು ಚಿಕ್ಕಪ್ಪನ ಮನೆ ಸೇರಿದ ಮೇಲೆ ಒಂದೆರಡು ಬಾರಿ ಕಾಲ್ ಮಾಡಿದ್ದು ಬಿಟ್ಟರೆ ಇವತ್ತೇ ಮತ್ತೆ ಅವಳ ಹೆಸರು ಕೇಳ್ತಿರೋದು. ಅವನಿಗೆ ಕೇಳೋಕೆ ಏನೂ ಉಳಿದಿಲ್ಲ ಎಂದೆನಿಸಿ ಕಾಲ್ ಕಟ್ ಮಾಡಿದ. ಜೀವನಕ್ಕೊಂದು ದಾರಿ ಹುಡುಕೋ ಪರ್ಯಟನೆಯಲ್ಲಿ ಅವನ ಪ್ರೀತಿ ಕೈ ಜಾರಿತ್ತು. ವಿಷಯ ತಿಳಿದ ಮೇಲೆ ಎಲ್ಲಿ ಏನಾಯಿತು ತಿಳಿದುಕೊಳ್ಳಬೇಕು, ಮೊದಲು ಕವನನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟ. ಬಟ್ ನೋ ಯೂಸ್. ಯಾರೂ ಅವಳ ನಂಬರ್ ಕೊಡಲಿಲ್ಲ. ಅವಳ ಬಗ್ಗೆ ನಮಗೆ ಅಷ್ಟೇನೂ ಗೊತ್ತಿಲ್ಲ ಅನ್ನೋದೇ ಎಲ್ಲರ ಉತ್ತರವಾಗಿತ್ತು. ಕೊನೆಗೆ ಮರುಭೂಮಿಯಲ್ಲಿ ಓಯಾಸಿಸ್ ಸಿಕ್ಕಂಗೆ ಕವನ ಚಿಕ್ಕಪ್ಪನ ಮಗಳು ಅನಿತಾ ಸಿಗ್ತಾಳೆ. ಅವಳು ಹೇಳಿದ ಆ ಒಂದು ಮಾತಿಗೆ ಅಷ್ಟು ಕಷ್ಟಪಟ್ಟು ದಕ್ಕಿಸಿಕೊಂಡಿದ್ದ ಕೆಲಸನೂ ಬಿಟ್ಟು ಊರಿಗೆ ಬರ್ತಾನೆ. ಅಕ್ಕನ್ನ ಮೀಟ್ ಮಾಡಿಸ್ತೀನಿ ಅಂತ ಒಪ್ಪಿಕೊಂಡ ಅನಿತಾ ನರಸಿಂಹನ ಮುಂದೆ ಒಂದು ಷರತ್ತು ಕೂಡ ಇಡ್ತಾಳೆ. ಅದೇನು ಹೇಳು ಅಂದಾಗ, ಅಕ್ಕನ್ನ ಮೀಟ್ ಮಾಡಬೇಕು ಅಂದರೆ ನನ್ನ ಲವ್ ಮಾಡಬೇಕು. ಪ್ರೀತಿ ಅಂದರೆ ಅಂಗಡಿಯಲ್ಲಿ ಸಿಗೋ ಮಿಠಾಯಿನ
ಕೇಳಿದವರಿಗೆ ಹಂಚೋಕೆ. ಆದರೆ ಏನು ಮಾಡೋದು, ಪರಿಸ್ಥಿತಿ ಎಲ್ಲ ಕಡೆಯಿಂದನೂ ಅವನನ್ನು ಕಟ್ಟಿ ಹಾಕಿತ್ತು. ಒಂದು ಸಾರಿ ಕವನ ಜೊತೆ ಮಾತಾಡಿದರೆ ಸಾಕು, ಅದಕ್ಕಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಕೇಳಿದ ತಕ್ಷಣವೇ ಆಯಿತು, ಈಗ ಕವನ ಎಲ್ಲಿ ಸಿಗ್ತಾಳೆ ಹೇಳು, ನಾಳೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಅನಿ. ಇದು ಇಲ್ಲಿಗೆ ನಿಲ್ಲಲಿಲ್ಲ. ಅನಿತಾಯಿಂದ ಕಾಲ್ಸ್, ಮೆಸೇಜಸ್ ಮಾತ್ರ ಬರ್ತಾ ಇದ್ವು. ಕವನನ ಮೀಟ್ ಮಾಡಿಸೋ ಬಗ್ಗೆ ಮಾತ್ರ ಹೇಳ್ತಿರ್ಲಿಲ್ಲ. ಮದುವೆ ಹತ್ರ ಬರ್ತಾ ಇತ್ತು, ಇನ್ನೂ ಕಾಯೋದ್ರಲ್ಲಿ ಅರ್ಥ ಇಲ್ಲ ಎಂದುಕೊಂಡ ನರಸಿಂಹ, ಈಗೇನು ಕವನ ಬಗ್ಗೆ ಹೇಳ್ತೀಯೋ ಇಲ್ಲ ನಿನ್ನ ನಂಬರ್ನ ಬ್ಲಾಕ್ ಮಾಡ್ಲಾ ಅಂತ ಕೋಪದಿಂದ ಕೇಳಿದ. ಆಗ ಒಂದು ನಂಬರ್ಗೆ ಕಾಲ್ ಮಾಡಿ ಕೊಟ್ಟಳು ಹನಿ. ಯಪ್ಪ, ಕೊನೆಗೂ ಕವನ ಸಿಕ್ಕಿದ್ಲು ಅನ್ನೋ ಖುಷಿಯಲ್ಲಿ ಕವನ ಹೇಗಿದೆಯಾ ಅಂತ ಕೇಳಿದ. ಆ ಕಡೆಯಿಂದ ಇನ್ಯಾವತ್ತೂ ನನಗೆ ಕಾಲ್ ಮಾಡಬೇಡ, ಮೀಟ್ ಮಾಡೋ ಪ್ರಯತ್ನನೂ ಮಾಡಬೇಡ ಅಂತ ಹೇಳ್ತಾಳೆ ಕವನ. ಮತ್ತೆ ನಮ್ಮ ಪ್ರೀತಿ ಅಂತ ಕೇಳಿದರೆ, ನಾನು ನೀನು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್ ಅನ್ನೋ ಸಲಿಗೆಯಿಂದ ಮಾತಾಡ್ತಿದ್ದನ್ನೇ ನೀನು ಲವ್ ಅಂದ್ಕೊಂಡ್ರೆ ಅದು ನನ್ನ ತಪ್ಪ ಹೇಳು. ಇನ್ನು ಮುಂದೆ ನನ್ನ ಮಾತಾಡಿಸೋ ಪ್ರಯತ್ನ ಬೇಡ ಅಷ್ಟೇ ಅಂತ ಹೇಳಿ ಫೋನ್ ಇಟ್ಲು. ಇಷ್ಟೇನಾ ಪ್ರೀತಿ? ಈ 2 ಮಾತು ಹೇಳೋಕ್ಕೆ ಈ ಹುಡುಗಿಯರು ಪ್ರೀತಿಯಲ್ಲಿ ಬೀಳ್ತಾರ? 5 ವರ್ಷಗಳಲ್ಲಿ ಜೊತೆಗೆ ಓಡಾಡಿದ್ದು, ಬಸ್ ಸೀಟನ್ನು ಹಿಡಿತಿದ್ದಿದ್ದು, ಗಿಫ್ಟ್ ಕೊಡಿಸ್ತಿದ್ದಿದ್ದು, ಪ್ರತಿಯೊಂದನ್ನು ನನ್ನ ಹತ್ರ ಶೇರ್ ಮಾಡ್ತಿದ್ದಿದ್ದು, ಗಂಟೆಗಟ್ಟಲೆ ಮಾತಾಡ್ತಿದ್ದಿದ್ದು, ಲೆಕ್ಕ ಇಲ್ಲದ SMS ಮಾಡ್ತಿದ್ದಿದ್ದು, ಪರ್ಮಿಷನ್ ತಗೊಂಡು ಆಡ್ತಿದ್ದು, ಕುಣಿತಿದ್ದು ಎಲ್ಲನೂ ಸ್ನೇಹನ? ಇದರಲ್ಲಿ ಪ್ರೀತಿ ಇರಲಿಲ್ವಾ? ಆದರೆ ಕೊನೆಯದಾಗಿ ಸರ ಹಾಕುವಾಗ ತಾಳಿ ಕಟ್ತೀನೋ ಇಲ್ವೋ ಇದನ್ನೇ ತಾಳಿ ಅಂದ್ಕೊ ಅಂದಾಗ ಹೇಳ್ಬೋದಿತ್ತಲ್ವಾ, ಇದು ಜಸ್ಟ್ ಫ್ರೆಂಡ್ಶಿಪ್, ಮುಂದೆ ಇದನ್ನ ತಗೊಂಡು ಹೋಗ್ಬೇಡ ಅಂತ. ಆ ಮೌನಕ್ಕೇನು ಅರ್ಥ ಇಲ್ವಾ? ಇಷ್ಟೆಲ್ಲ ಪ್ರಶ್ನೆಗಳು ಒಮ್ಮೆಲೆ ಹುಟ್ಟಿದರೂ ಆ ಪ್ರಶ್ನೆಗಳಿಗೆ ಉತ್ತರ ಅವನ ಬಳಿಯೇ ಇತ್ತು. ಹೌದು, ಮನೆಯವರ ಒತ್ತಡಕ್ಕೆ ಕಟ್ಟು ಬಿದ್ದು ಪ್ರೀತಿಗೆ ಸ್ನೇಹ ಅಂತ ಹೆಸರು ಕೊಡಬಹುದು, ಆದರೆ ಪ್ರೀತಿನ ಮರೆಮೋಚೋಕೆ ಆಗಲ್ಲ. ಕವನಾಳದ್ದು ನಿಜ ಪ್ರೀತಿಯೇ. ಅಪ್ಪನ ಮುದ್ದಿನ ಮಗಳು ಕವನಾಗೆ ಅಪ್ಪನ ವಿರುದ್ಧ ಹೋಗೋ ಧೈರ್ಯ ಇರಲಿಲ್ಲ. ಅಪ್ಪನಿಗೆ ಸರ್ಕಾರಿ ನೌಕರಿ ತಗೊಂಡಿದ್ದ ಹುಡುಗನ ಮುಂದೆ ಬದುಕನ್ನು ಕಟ್ಕೊಳ್ಳೋಕೆ ಒದ್ದಾಡ್ತಿದ್ದ ನರಸಿಂಹನ ಪ್ರೀತಿ ಲೆಕ್ಕಕ್ಕೆ ಬರಲಿಲ್ಲ. ಕೆಲವು ಹುಡುಗ ಹುಡುಗಿಯರ ಲೈಫಲ್ಲಿ ಹೀಗೆ ಅಲ್ವಾ? ತಾನು ಪ್ರೀತಿ ಮಾಡೋ ಹುಡುಗ ತನ್ನ ತಂದೆ ತಾಯಿಯಷ್ಟೇ ಪ್ರೀತಿಸಬೇಕು ಅಂತ ಬಯಸ್ತಾರೆ. ಆದರೆ ತಂದೆ ಪ್ರೀತಿ ಮುಂದೆ ಎಂಥ ಹುಡುಗನ ಪ್ರೀತಿಯಾದರೂ ಸೋತು ಬಿಡುತ್ತೆ. ನರಸಿಂಹನ ಮೇಲೆ ಅಗಾಧವಾದ ಪ್ರೀತಿ ಇದ್ರೂ ಅಪ್ಪನಿಗಾಗಿ ತನ್ನ ಪ್ರೀತಿನ ಬಿಟ್ಕೊಟ್ಲು ಕವನ. ಈ ಶಾಕಿಂದ ಹೊರಗೆ ಬರೋಕ್ಕೆ ತುಂಬ ಟೈಮ್ ಬೇಕಾಯಿತು ಅವನಿಗೆ. ನಂಬಿದ್ದ ಪ್ರೀತಿ ಕೈ ಜಾರಿತ್ತು, ಕಷ್ಟಕ್ಕೆ ಕೈ ಹಿಡಿದ ಕೆಲಸನ ಬಿಟ್ಟು ಬಂದಾಗಿತ್ತು. ಮತ್ತೆ ಕೆಲಸಕ್ಕೆ ಹೋಗೋ ಮನಸ್ಸಿಲ್ಲದೆ ಮನೆ ಸೇರಿದ. ಇದರ ಮಧ್ಯೆ ಅನಿತಾಳ ಕಾಟ ಬೇರೆ. ಅವನ ಜೀವನ ಜಡಬಿಡಿದ ದೇಹದಂತಾಯ್ತು. ಯಾವುದರಲ್ಲೂ ಆಸಕ್ತಿ ಇಲ್ಲದೆ ನಿಂತ ನೀರಿನಂತೆ ಇದ್ದ ಬಾಳಿಗೆ ಜವಾಬ್ದಾರಿ ಎಂಬ ಮಳೆ ಮತ್ತೆ ಉತ್ಸಾಹ ತುಂಬಿತು. ಊರಲ್ಲೇ ಇದ್ರೆ ನೆನಪುಗಳು ಹಂತ ಹಂತವಾಗಿ ನನ್ನ ಕಾಡುತ್ತವೆ. ಇದರಿಂದ ಹೊರಗೆ ಬರಬೇಕು ಅಂದರೆ ನಾನು ಊರು ಬಿಡಬೇಕು ಎಂದು ಮತ್ತೆ ಬೆಂಗಳೂರಿನ ದಾರಿ ಹಿಡಿದ. ಮತ್ತೆ ಅದೇ ಅಲೆದಾಟದ ನಂತರ ಮೊಬೈಲ್ ಶಾಪ್ ಒಂದರಲ್ಲಿ ಕೆಲಸ ಸಿಕ್ತು. ಆದರೆ ನೆನಪುಗಳನ್ನು ಅದೆಂಥ ಗೋರಿಯೊಳಗೆ ಊದರೂ ಕಾಡೋದು ಮಾತ್ರ ಬಿಡಲ್ಲ. ಆ ಮೊದಲ ಪ್ರೀತಿ ಕೊಟ್ಟ ಸಂತಸವನ್ನು, ಆ ಕ್ಷಣಗಳನ್ನು ಯಾವ ಹುಡುಗನೂ ಮರೆಯಲು ಸಾಧ್ಯವಿಲ್ಲ. ಮರೆತಂತೆ ನಟಿಸಬಹುದು, ಆದರೆ ಮರೆಯುವುದು ಅಸಾಧ್ಯ. ಅದು ಅವನ ಎದೆಗೂಡಲ್ಲಿ ಮಾಯದ ಗಾಯವಿದ್ದಂತೆ. ಪ್ರತಿ ವರ್ಷ ಊರ ಜಾತ್ರೆಯಲ್ಲಿ 2 ಮಕ್ಕಳ ಜೊತೆ ಬಂದ ಅವಳನ್ನು ದೂರದಿಂದಾನೇ ಕಣ್ತುಂಬಿಕೊಳ್ಳುವುದು ಆ ಗಾಯಕ್ಕೆ ಮುಲಾಮಂತೆ. ಮೊದಲ ಪ್ರೀತಿ, ಫಸ್ಟ್ ಲವ್, ತುಂಬ ಜನರಿಗೆ ಕೊನೆಯವರೆಗೂ ನಿಯತ್ತಾಗಿರುವ ನೆನಪುಗಳನ್ನು
ಕೊಟ್ಟು ಹೋಗಿದ್ದೇ ಜಾಸ್ತಿ ಅನ್ಸೋದೇನು ಇದೇ ನಿಜ. ಅವರ ಜೀವನಕ್ಕೆ ಬೇರೊಬ್ಬ ಸಂಗಾತಿ ಬರಬಹುದು, ಆದರೆ ಮನದ ಸಂಗಾತಿಯಾಗಿ ಅವರಿಂದ ಮೊದಲ ಪ್ರೇಮವನ್ನುಂಡವರೇ ಆಗಿರುತ್ತಾರೆ ಎಂಬುದು ನನ್ನ ಅನಿಸಿಕೆ. ಇದಾಗಿತ್ತು ನಾ ಕಂಡ ಮೊದಲ ಪ್ರೀತಿ. ಮತ್ತೆ ಸಿಗ್ತೀನಿ ಹೊಸದೊಂದು ಕಥೆಯ ಜೊತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.